ಅದು ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟದ್ದು. ನಾವು ಕಳೆದ ಒಂದು APMC ಚುನಾವಣೆಯಲ್ಲಿ ಒಂದು ಮಾತು ಕೊಟ್ಟಿದ್ವಿ ರೈತರಿಗೆ. ಏನು ಅಂತಂದ್ರೆ ಕೋಲ್ಡ್ ಸ್ಟೋರೇಜ್ ಅಂತೇಳಿ ಮಾಡಲೇಬೇಕು ಈ ಒಂದು ಇದಕ್ಕೆ ಅಂತೇಳಿ ಅದೊಂದು ಮಾತು ಕೊಟ್ಟಿದ್ವಿ. ಅದನ್ನ ಇವಾಗ ಈಡೇರೋ ಒಂದು ಸಮಯ ಬಂದಿದೆ. ಸೊ ಹಾಗಾಗಿ ಮುಖ್ಯವಾಗಿ ನಮ್ಮ APMCನಲ್ಲಿ ಮಾಡಿರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳು ಮತ್ತು ಈ ಮುಂದೆ ಮಾಡ್ತಕ್ಕಂತಹ ಕೆಲಸಗಳ ಬಗ್ಗೆ ಗಮನ ಹರಿಸ್ಬೇಕು. ಹಾಗೇನೆ ಆ ಒಂದು ಕೆಲವೊಂದು ಕಡೆಗೆ ರೈತರಿಗೆ ಸಂಬಂಧಪಟ್ಟ ಹಾಗೆ 20 ಎಕರೆ ಜಮೀನು ಸ್ಯಾಂಕ್ಷನ್ ಆಯಿತು. ಅದಾದ ನಂತರ ಕೋಲ್ಡ್ ಸ್ಟೋರೇಜ್ಗೆ ಅಂತಲೇ ಮಾಡಿಸಿದ್ವಿ. ಅದಾದ ನಂತರ ಕೋಲ್ಡ್ ಸ್ಟೋರೇಜ್ಗೂ ಪ್ರಸ್ತಾವನೆ ಸಲ್ಲಿಸಿದ್ವಿ ನಮ್ಮ ಟೈಮಲ್ಲಿ. ಅದು ಈಗ ಸ್ಯಾಂಕ್ಷನ್ ಆಗಿ ಬಂದಿದೆ. 10 ಕೋಟಿ ವೆಚ್ಚದಲ್ಲಿ ಬೃಹತ್ ಆದಂತಹ ಒಂದು ಜಿಲ್ಲೆಗೆ ಪ್ರಮುಖವಾದಂಥ ಒಂದು ಮುಖ್ಯವಾದಂಥ ಕೋಲ್ಡ್ ಸ್ಟೋರೇಜನ್ನು ನಮ್ಮ ಸರ್ಕಾರದವರು ನಮ್ಮ ಶಿರಾಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ತುಂಬ ಖುಷಿಯಾದಂಥ ವಿಚಾರ. ಹಾಗೇನೆ ಸನ್ಮಾನ್ಯ TB ಜಯಚಂದ್ರ ಅವರು ನಾವು ಏನು ಕೇಳಿದ್ರು ರೈತರ ವಿಚಾರವಾಗಿ ಯಾವುದೇ ವಿಚಾರ ಕೇಳಿದ್ರು ಅವರು ಮೊದಲು ಅವರೇ ಏನಾಯ್ತು ಎತ್ತಾಯ್ತು APMC ವಿಚಾರ ಏನು ಮಾಡಿದ್ರಿ, ಅದೇನು ಮಾಡಿದೆ ಇದೇನು ಮಾಡಿದೆ ಅಂತ ಅವರೇ ಕೆಣಕಿ ಕೇಳಿ ಒಳ್ಳೆ ಕೆಲಸನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ. ನಂತರ ನಾವೇನು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ನಾವೊಂದು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಒಂದೊಂದೇ ಹಂತವಾಗಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿನಲ್ಲಿ ಕೆಲಸ ಮಾಡಿದ್ದೀವಿ. ನಮಗೆ ನಿಜವಾಗ್ಲೂ ನನಗೆ ಆನಂದ ಭಾಷೆ ಆಯಿತು. ಇಲ್ಲ ಒಂದು ಕಡೆಗೆ 20 ಎಕರೆ ಜಮೀನು ಸ್ಯಾಂಕ್ಷನ್ ಆಯ್ತಪ್ಪ, ಕೋಲ್ಡ್ ಸ್ಟೋರೇಜ್ ಅಂತ ಹೇಳಿದ್ದೆ ನಾನು ಅವತ್ತು ಓಟ್ ಕೇಳೋ ದಿನ. ಬಂದ್ಕೊಂಡೆ ಈ ಭಾಗದಲ್ಲೆಲ್ಲ ನಾನು ಜನಗಳಿಗೆ ಹುಣಸೆಹಣ್ಣು ಅತಿ ಹೆಚ್ಚು ಬೆಳಿತೀವಿ ನಾವು, ನಮ್ಗೇನಾದ್ರೂ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಾಗ ನಾವು ಖಂಡಿತ ಮಾಡಿಸ್ತೀವಿ ಅಂತ ಅಂದ್ವಿ. ಅದು ಫಲಶ್ರುತಿ ಆಗಿದೆ. ನನಗೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ಮತ್ತೆ ಈ ಕೊಟ್ಟಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳಿಗೂ ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ಡಾಕ್ಟರ್ G. ಪರಮೇಶ್ವರ್ ಅವರು ಇರ್ಬೋದು, ಸೊ ಸಂಬಂಧಪಟ್ಟಂತ ಶಿವರಾಜ್ ಪಾಟೀಲ್ ಇರ್ಬೋದು, ನಮ್ಮ APMC ಸಚಿವರು ಎಲ್ಲರಿಗೂ ನಾನು KN ರಾಜಣ್ಣನವರು, ಆಮೇಲೆ ನಮ್ಮ ಏನು ಶಾಸಕರು ಇರ್ಬೋದು, ವೆಂಕಟೇಶ್ ಇರ್ಬೋದು, ಈ ಕಡೆ ಗುಬ್ಬಿ ವಾಸಣ್ಣವ್ರು ಇರ್ಬೋದು, ಆ ಕಡೆಗೆ ನಮ್ಮ ಕುಣಗಲ್ ರಂಗನಾಥ್ ಇರ್ಬೋದು, ಇವರೆಲ್ಲರೂ ಒಂದು ಒಳ್ಳೆ ಕಡೆ ಮಾಡ್ತಾ ಇದ್ದೀರ ಅನ್ನೋ ಒಂದು ರೀತಿಯಲ್ಲಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಜಿಲ್ಲೆಗೆ ಒಂದು ಕಳಶ ಆಗಿದೆ. ಯಾಕೆ ಅಂತಂದ್ರೆ ಮುಂದೆ ಯಾವುದೇ ಒಂದು ಒಳ್ಳೆ ಕೆಲಸ ಅಂತಂದ್ರೆ ಅದು ಶಿರಾದಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಏನಾದ್ರು ಒಂದು ನಾವು ಮಾಡಿದ್ರೆ ಒಂದು ಸಾಕ್ಷಿ ಗುಡ್ಡೆಗಳು ಅನ್ನೋ ತರ ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು ಯಾವಾಗ್ಲೂ. ಒಳ್ಳೆ ಕೆಲಸ ಮಾಡ್ಬೇಕಪ್ಪ, ಎಲ್ಲೋದ್ರು ಒಳ್ಳೆ ಮಾಡ್ಬೇಕು ಅಂತ. ನಿಜವಾಗ್ಲೂ ನನಗೆ ಬಹಳ ಸಂತೋಷದ ವಿಚಾರ ಅಂತಂದ್ರೆ ಇದು ಕೋಲ್ಡ್ ಸ್ಟೋರೇಜ್ ಆಗಿರೋದು ನನಗೆ ತುಂಬ ಹೃದಯದ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನಾವು ಏನು APMC ನಲ್ಲಿ ಮಾಡಿರ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳಿರ್ಬೋದು. ಇವತ್ತು 36 ಮಳಿಗೆ ಮಾಡಿರೋದ್ರಿಂದ ನಮ್ಗೆ APMCಗೆ ತಿಂಗಳಿಗೆ ವರಮಾನ ಬರ್ತಾ ಇದೆ. ವರಮಾನ ಬರೋದ್ರಿಂದ APMC ನಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ಹಾಗಾಗಿ 5,000 ಮೆಟ್ರಿಕ್ ಟನ್ ಗೋಡನ್ ಇರ್ಬೋದು, ABC ಕೇಬಲ್ ಇರ್ಬೋದು, ಕುಡಿಯೋ ನೀರಿಂದ ಇರ್ಬೋದು, 5 ವರ್ಷಗಳ ಕಾಲ ನಾವು ಉಚಿತವಾಗಿ ರೈತರಿಗೆ ಊಟ ಕೊಟ್ಟಿರೋದಿರ್ಬೋದು. ಅದೇ ರೀತಿ ನಾವು ಇಲ್ಲಿ ಕ್ಯಾಂಪ್ಕೋ ಒಂದು ಸಮಸ್ಯೆ ಇದ್ದು ಇಲ್ಲಿ ಮೇನ್ ರೋಡ್ ಅಲ್ಲಿ ಇತ್ತು, ಅಲ್ಲಿ ಟ್ರಾಫಿಕ್ ಯಾವಾಗ್ಲೂ ತುಂಬಾ ಸಮಸ್ಯೆ ಆಗ್ತಿತ್ತು. ಅದನ್ನ ನಾವು ಮನಗಂಡು ಜನಗಳಿಗೆ ಅನುಕೂಲ ಆಗ್ಲಿ ಅಂತ ಕ್ಯಾಂಪ್ಕೋ ಅನ್ನೋ ಸಮಸ್ಯೆನ ನಾವೇ ನಮ್ಮ APMC ನಲ್ಲಿ ಒಂದು 4 ಎಕರೆ ಜಾಗ ಕೊಟ್ಟು ಅಲ್ಲಿ ಸಮಸ್ಯೆ ಒಂದು ಬೃಹತ್ ಆಕಾರ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಅಭಿವೃದ್ಧಿ ಕೆಲಸ ಆಯ್ತು. ಕೃಷಿಕ ಸಮಾಜಕ್ಕೆ ಜಾಗ ಕೊಟ್ಟಿದ್ದೀವಿ. ಹಾಗೇನೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ನಾವು ನಮ್ಮ ಟೈಮಲ್ಲೇನೆ ಜಾಗ ಕೊಟ್ಟಿದ್ದೀವಿ. TPSMC ಇದಕ್ಕೆ ಜಾಗ ಕೊಟ್ಟಿದ್ದೀವಿ. ಎಲ್ಲಾದು ಅಭಿವೃದ್ಧಿ ಒಂದ್ ಕಡೆ ಇರ್ಲಿ, ರೈತರಿಗೆ ಎಲ್ಲ ಸಂಬಂಧಪಟ್ಟದ್ದು ಒಂದ್ ಕಡೆ ಇರ್ಲಿ ಅನ್ನೋ ಒಂದು ವ್ಯವಸ್ಥಿತವಾಗಿ ನಾವು ಮಾಡಿದ್ದೀವಿ. ಅದು ನಿಜವಾಗ್ಲೂ ಇವತ್ತು ಸದ್ಬಳಕೆ ಆಗ್ತಾ ಇದೆ. ಅದೇ ರೀತಿ ನಾನೇನು ಕೇಳೋದು ಅಂದ್ರೆ ಸರ್ಕಾರಕ್ಕೆ ಒಂದು ಒತ್ತಾಯನೂ ಇದೆ. ಈಗಾಗಲೇ ರಸ್ತೆಗಳು ಹಾಳಾಗಿದ್ದಾವೆ, ಅವುಗಳ ಗಮನ ಹರಿಸಿ ಮಾನ್ಯ ಶಾಸಕರಲ್ಲೂ ನಂದೊಂದು ಮನವಿ. ಅದನ್ನ ದಯವಿಟ್ಟು ಅಲ್ಲೊಂದು ರಸ್ತೆಗೆ ಮತ್ತೆ ಹಣ ಹಾಕಿಸ್ಕೊಡ್ಬೇಕು ಅನ್ನೋದು ನನ್ನ ಮನವಿ ಆಗಿದೆ. ಅದೇ ರೀತಿ ಇವಾಗ ಮುಂದಿನ ದಿನಗಳಲ್ಲಿ ಏನು ರೈತರಿಗೆ ಒಂದು ಅನುಕೂಲ ಆಗ್ಬೇಕು, ಅಲ್ಲಿ ಎಲ್ಲಾ ರೀತಿಯಲ್ಲೂ ಚಟುವಟಿಕೆಗಳು ಆಗ್ಬೇಕು, ಆ ಒಂದು ನಿಟ್ಟಿನಲ್ಲಿ ಕೆಲಸಗಳು ಆಗ್ಬೇಕು ಅನ್ನೋದನ್ನ ದಯವಿಟ್ಟು ನಾನು ಶಾಸಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಸಂತೋಷದ ವಿಚಾರನ ಹಂಚ್ಕೊಳ್ಳಕ್ಕೆ ನಾನು ಇಷ್ಟೆಲ್ಲ ಮಾತಾಡಿ. ಥ್ಯಾಂಕ್ ಯು. ಸ್ನೇಹಿತರಿಗೆ ನಮಸ್ಕಾರ. ಈಗಾಗಲೇ ನಮ್ಮ ಸ್ನೇಹಿತರು ಶಶಿಧರ್ ಗೌಡ್ರು APMC ಮಾಜಿ ಅಧ್ಯಕ್ಷರು ಹೇಳಿದ ರೀತಿ ಸರ್ಕಾರದ ವತಿಯಿಂದ
20 ಎಕರೆ ಜಮೀನನ್ನು ಮಂಜೂರು ಮಾಡಿಸಿದಂತ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಮ್ಮ ಜಿಲ್ಲೆಯ ಇಬ್ಬರು ಸಚಿವದ್ವಯಗಳು ಪರಮೇಶ್ವರ್ ಸಾಹೇಬರು, ರಾಜಣ್ಣ ಸಾಹೇಬರು ಎಲ್ಲರೂ ಸೇರಿದಂತೆ ಇವತ್ತು ತುಮಕೂರು ಜಿಲ್ಲೆಯಿಂದ ಶಿರಾ ತಾಲ್ಲೂಕಿಗೆ, ಇವತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ನಮ್ಮ ತಾಲ್ಲೂಕಿಗೆ ಇವತ್ತು ಕೋಲ್ಡ್ ಸ್ಟೋರೇಜ್ ಅನ್ನು ಮಂಜೂರು ಮಾಡಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಹಾಗೂ ಅತ್ಯವಶ್ಯಕ. ಕಾರಣ ಇಷ್ಟೇ, ಇಲ್ಲಿ ನಮ್ಮ ಆಂಧ್ರ ಪ್ರದೇಶದಿಂದ ಪುಂಗನೂರಿನಿಂದ ಬಂದು ಕೆಲವೇ ಜನ ವರ್ತಕರುಗಳು ಅತ್ಯಂತ ಕಡಿಮೆ ದರದಲ್ಲಿ ಹುಣಸೆ ಹಣ್ಣನ್ನ ಕೊಂಡ್ಕೊಳ್ತಿದ್ರು. ಯಾಕೆಂದ್ರೆ ವ್ಯಾಪಾರಸ್ಥರು ಯಾರು ಮುಂದೆ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ರೈತಾಪಿ ಬಂಧುಗಳಿಗೆ ಬಹಳ ಅನ್ಯಾಯ ಆಗ್ತಿತ್ತು. ಇದನ್ನ ಮನಗಂಡು ಇಡೀ ಜಿಲ್ಲೆನಲ್ಲಿ ಎಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡಿದ್ರೆ ಅದು ಸಾಧುವಾಗ್ತದೆ ಅಂತ ಅದನ್ನ ಕಂಡು ಈ ಶಿರಾ ಭಾಗದಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದಕ್ಕೆ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇನ್ನು ಮುಂದೆ ಯಾರು ರೈತರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಕಾರಣ ಇಷ್ಟೇ, ಅವರು ಎಷ್ಟು ದಿವಸ ಬೇಕಾದರೂ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇವು ತುಮಕೂರಿನಲ್ಲೂ ಸಮೇತ ಹೆಚ್ಚಿಗೆ ಹುಣಸೆಹಣ್ಣು ಬರೋದ್ರಿಂದ ನಾವು ಎಷ್ಟು ದಿವಸ ಬೇಕಾದರೂ ಅದನ್ನ ಇಲ್ಲಿ ಸ್ಟೋರೇಜ್ ಮಾಡಿ ನಂತರ ಒಳ್ಳೆ ರೇಟ್ ಬಂದಂತ ಸಂದರ್ಭದಲ್ಲಿ ರೈತರು ಅದನ್ನ ಮಾರ್ಕೊಳ್ತಕ್ಕಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಶಾಮನೂರು ಶಿವಶಂಕರಪ್ಪನವರು ಸಚಿವರಾಗಿದ್ದಾಗಲೇ ಈ ಪ್ರಸ್ತಾವನೆಯನ್ನ ಸಲ್ಲಿಸಿ ಅನೇಕ ಬಾರಿ ಒತ್ತಡವನ್ನು ನಾವು ಸರ್ಕಾರಕ್ಕೆ ತಂದಿದ್ದು, ಅದೆಲ್ಲವನ್ನು ಇವತ್ತು ಈಡೇರಿಸಿರೋದ್ರಿಂದ ಇವತ್ತು ಎಲ್ಲರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ.